ಪತ್ರಿಕೋದ್ಯಮ ಅಂದಾಗ ಸರ್ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸವನ್ನು ಮಾಡ್ತಾ ಇರತ್ತೆ. ನೀವು ಕಂಡಂತಹ ಪತ್ರಿಕೋದ್ಯಮ ಅಂತಹದ್ದು. ನನಗೆ ನಿಮ್ಮ ಜರ್ನಿ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ. ಪತ್ರಿಕೋದ್ಯಮವನ್ನು ಕಲಿಸಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ? ನಾನು ಮೈಸೂರಿನವನು. ನಮ್ಮ ಹೆಗ್ಗಡದನಕೋಟೆ ತಾಲೂಕಿನಲ್ಲಿ ಶಿಕ್ಷಣ ಮುಗಿದ ನಂತರ PUC ಶಿಕ್ಷಣಕ್ಕೆ ನಾವು ಮೈಸೂರಿಗೆ ಬರಲೇಬೇಕಾಯಿತು. ಮೈಸೂರಿನ ಹೆಸರುವಾಸಿಯಾದ ಮಹಾರಾಜ ಕಾಲೇಜಲ್ಲಿ ಓದ್ತಿದ್ದಾಗ ಅಲ್ಲಿ ಸುಮಾರು 70 ವರ್ಷದ ಹಿಂದೆಯೇ ಪತ್ರಿಕೋದ್ಯಮವನ್ನು ಕಲಿಸ್ತಾ ಇದ್ರು ಅಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು. ಅಂದರೆ ಒನ್ ಆಫ್ ದ ಆಪ್ಷನಲ್ಸ್ ಆಫ್ ಇದು BA ಕೋರ್ಸಲ್ಲಿ ಮೇಜರಾಗಿ ತಗೋಬೇಕಾಯಿತು ಅದನ್ನು. ಸೊ ಹೀಗಾಗಿ ಅದು ಒಂದು ಆಸೆ, ಅಂದರೆ ಪತ್ರಿಕೋದ್ಯಮ ಸೇರಲಿಕ್ಕೆ. ಅದಕ್ಕಿಂತನೂ ಬಹಳ ಮುಖ್ಯವಾದದ್ದು ಅಂತಂದರೆ ನಮ್ಮ ತಂದೆ ಸ್ಕೂಲ್ ಮಾಸ್ಟರ್ ಆಗಿದ್ದರು ಮತ್ತು ರೆಗ್ಯುಲರ್ ಆಗಿ ಅವರು ಪತ್ರಿಕೆಗಳನ್ನು ಓದ್ತಾಯಿದ್ರು. ಅವರು ಓದಿ ಬಿಟ್ಟಾದಮೇಲೆ ಆ ಪತ್ರಿಕೆ ನಾನು ತಗೊಂಡು ಆ ಪತ್ರಿಕೆಗಳನ್ನ ಓದೋದು, ಅಲ್ಲಿ ಬರ್ತಕ್ಕಂಥ ಕಾಲಮ್ಮು ಅವೆಲ್ಲ ಓದ್ತಕ್ಕಂಥ ಒಂದು ಹವ್ಯಾಸ. ಮತ್ತು ಸುದ್ದಿ ಬಗ್ಗೆ ಏನೋ ಒಂಥರ ನನಗೆ ಮೊದಲಿಂದನೂ ಕುತೂಹಲ, ಅಲ್ಲೇನಾಯಿತು ಇಲ್ಲೇನಾಯಿತು ಅಂತ ತಿಳ್ಕೊಳ್ಳೋ ಅಂಥದ್ದು. ಮತ್ತು ಆಗಲೇ ನಾವು ರೇಡಿಯೋವನ್ನು ರೆಗ್ಯುಲರಾಗಿ ಕೇಳ್ತಾ ಇದ್ದೆವು. ವಾರ್ತಾ ಪ್ರಸಾರ ಅಂತ ಏನು ಒಂದು ದಿವಸಕ್ಕೆ ಒಂದು 4 ಸರಿ 5 ಸರಿ ಏನು ಬರ್ತಾ ಇದೆ ರೇಡಿಯೋದಲ್ಲಿ, ಅದನ್ನು ಕೇಳೋ ಹವ್ಯಾಸ ಕೂಡ ನನಗಿತ್ತು. ಆಮೇಲೆ ಮನೆಯಲ್ಲಿ ಓದೋದು, ಮತ್ತು ನಮ್ಮ ಊರಿನ ಗ್ರಾಮ ಪಂಚಾಯಿತಿಗೆ ಒಂದಷ್ಟು ಬೇರೆ ಬೇರೆ ರೀತಿ ಜರ್ನಲ್ಗಳು ಬರ್ತಾಯಿದ್ದವು, ಮ್ಯಾಗಝೀನ್ಸ್ಗಳು ಬರ್ತಾಯಿದ್ದವು. ಉದಾಹರಣೆಗೆ ಬೆಳಕು ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು, ವಾರ ಪತ್ರಿಕೆ. ಹೀಗೆ ಅನೇಕ ಪತ್ರಿಕೆಗಳನ್ನು ಓದಿ ಒಂದು ರೀತಿ ಈ ಏನೇನು ಬೆಳವಣಿಗೆಗಳಾಗುತ್ತೆ ನಮ್ಮ ಸಮಾಜದಲ್ಲಿ, ಏನೇನು ಹೊಸ ತರಬೇತಿ ಕಾರ್ಯಕ್ರಮಗಳು, ಹೊಸ ಆವಿಷ್ಕಾರಗಳು ಏನು ನಮ್ಮ ಆಗಿನ ಕಾಲದಲ್ಲಿ, ಅಂದರೆ 60ರ ದಶಕದಲ್ಲಿ ಏನೇನು ಆಗ್ತದೆ ಅದ್ರ ಬಗ್ಗೆ ಎಲ್ಲ ಒಂಥರ ಭಾಳ ಕುತೂಹಲ ಇತ್ತು. ಹೀಗಾಗಿ ನಾನು ಮೈಸೂರಿನಲ್ಲಿ PUC ಪಾಸ್ ಮಾಡಿದ ತಕ್ಷಣ ಅದೇ ಕಾಲೇಜಲ್ಲಿ ಜರ್ನಲಿಸಮ್ ಇದೆ ಅಂತ ಗೊತ್ತಾಯ್ತು ನನಗೆ. ಸೊ ಹೀಗಾಗಿ ನಾನು ಜರ್ನಲಿಸಮ್ ಯಾಕೆ ಓದಬಾರ್ದು, ಒಂಥರ ಚೆನ್ನಾಗಿರ್ತದೆ ಜರ್ನಲಿಸಮ್ಮು, ನಾವು ಲೇಖನಗಳನ್ನು ಬರಿಬೋದು, ನಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು, ಈ ಥರ ಎಲ್ಲ ಒಂದು ಆಸೆಗಳು ಮನಸ್ಸಿನಲ್ಲಿ ಹುಟ್ಟಿತು. ಜೊತೆಗೆ ನಮ್ಮ ಕಸಿನ್ ಒಬ್ಬರಿದ್ದರು, ಅವರು ಜರ್ನಲಿಸಮ್ ಓದು, ನೀನು ಚೆನ್ನಾಗಿರ್ತದೆ ಜರ್ನಲಿಸಮ್ಮು, ಪತ್ರಿಕೆಗಳಲ್ಲೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳಿದಾಗ ನನಗೆ ಸ್ವಾಭಾವಿಕವಾಗಿ ಜರ್ನಲಿಸಮ್ ಓದಬೇಕು ಅನಿಸ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.